Good morning, and today we discuss the session 11 topic entrepreneur ethics and importance of ethics. In the paper Entrepreneurship and Innovation, ಉದ್ಯಮಶೀಲತೆಯ ನೈತಿಕತೆ ಮತ್ತು ನೈತಿಕತೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ನಿಮ್ಮ ಒಂದು ಉದ್ಯಮಶೀಲತೆ ಮತ್ತು ನವಪ್ರವರ್ತನೆಯ ಪೇಪರ್ನ 11ನೇ ಸೆಷನ್ ಇದು. Entrepreneur ethics are those codes of conducts employed by entrepreneurs which impact society positively, thereby increasing the entrepreneur's chances of greater success. ಒಂದು ಉದ್ಯಮಶೀಲ ಚಟುವಟಿಕೆನ ಕೈಗೊಳ್ಳಬೇಕಾದ್ರೆ ಪ್ರತಿಯೊಬ್ಬರಿಗೂ ಸಹ ಒಂದು ನೈತಿಕತೆಯ ಅಂಶಗಳು ಹೊಂದಿರಬೇಕು. ಸಾಮಾನ್ಯವಾಗಿ ನಾವು ಸಮುದಾಯದ ಮೂಲಕ ಅಥವಾ ಸಮಾಜದ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ಕೈಗೊಳ್ಳಬೇಕಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಗ್ರಾಹಕರಾಗಿರ್ತಾರೆ. ಸೊ ಅವರ ಒಂದು ಸಕಾರಾತ್ಮಕ ಮನೋಭಾವಕ್ಕೆ ಅನುಗುಣವಾಗಿ ನಮ್ಮ ಒಂದು ಯಶಸ್ಸು ಹೊಂದಬೇಕಾಗಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೈತಿಕತೆ ಅನ್ನೋದನ್ನು ಒಂದು ಉದ್ಯಮಶೀಲತೆಯಲ್ಲಿ ಒಂದು ಪ್ರಮುಖ ಅಂಶವಾಗಿ ಪರಿಗಣಿಸಿ ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗಿರುತ್ತೆ ಮತ್ತು ಮಾರಾಟ ವ್ಯವಸ್ಥೆನ ಹೊಂದಿರಬೇಕು. Entrepreneurial ethics would lead to positive attitudes towards raising successful entrepreneurs who would in turn build entrepreneurial institutions for societal growth and advancement. ಯಾವುದೇ ಒಂದು ಉದ್ಯಮ ಆಗಿರ್ಬೋದು, ತನ್ನ ಒಂದು ಸಕಾರಾತ್ಮಕ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ, ಯಶಸ್ವಿಯನ್ನು ಹೊಂದಬೇಕಾದ್ರೆ ಅಥವಾ ಯಶಸ್ವಿ ಉದ್ಯಮಶೀಲತೆಯನ್ನು ಆಗಬೇಕಾದ್ರೆ ಪ್ರಮುಖವಾಗಿ ಈ ಒಂದು ಉದ್ಯಮಶೀಲತೆಯ ನೈತಿಕತೆ ಅನ್ನೋದನ್ನು ರೂಢಿ ಮಾಡಿಕೊಡ್ತಕ್ಕಂಥ ಅಥವಾ ಅಳವಡಿಸಿಕೊಳ್ಳೋದು ಅತ್ಯವಶ್ಯಕವಾಗಿರುತ್ತದೆ. When entrepreneurial ethics are practiced and visible, the entrepreneurs and their team work with great zeal, dedication and purposefulness to achieve the organization's objective, and together they work for the common good of all. ಸೊ ಇದು ಒಂದು ತುಂಬ ಮುಖ್ಯವಾದದ್ದು. ಪ್ರತಿ ಉದ್ಯಮವೂ ಸಹ ಒಂದು ಒಳ್ಳೆಯ ಒಂದು ಆಚರಣೆ, ಒಂದು ನೈತಿಕತೆಯ ಆಚರಣೆಯನ್ನು ಹೊಂದಿದ್ದೇ ಆದಲ್ಲಿ ಉದ್ಯಮಿದಾರರು ತಮ್ಮ ಒಂದು ತಂಡದೊಂದಿಗೆ ಕೆಲಸ ಮಾಡಲು ಸಾಕಷ್ಟು ಅನುಕೂಲಕರವಾಗುತ್ತೆ. ದೇ ಆರ್ ಡೆಡಿಕೇಶನ್ ಆ್ಯಂಡ್ ಪರ್ಪಸ್ಫುಲ್ನೆಸ್ ಟು ಅಚೀವ್ ದ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್. ಅಂದರೆ ಅವರ ಒಂದು ಉದ್ದೇಶಿತ ವ್ಯವಸ್ಥೆ ಏನಿದೆ ಅಥವಾ ಒಂದು ಉದ್ಯಮದ ಒಂದು ಉದ್ದೇಶಗಳೇನಿದ್ದಾವೆ ಅಥವಾ ಅವರ ಒಂದು ಗೋಲ್ಸ್ ಏನಿದ್ದಾವೆ, ಗುರಿಗಳೇನಿದ್ದಾವೆ, ಅದರ ಜೊತೆ ಕೆಲಸ ಮಾಡಲಿಕ್ಕೆ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ. For the individual entrepreneur, a reputation for much needed ethical practices can place your business on the top listed of ethical businesses with which others will unhesitatingly choose to do business with, increasing your opportunities for successful business partnership. ಒಬ್ಬ ವ್ಯಕ್ತಿಗತ ಉದ್ಯಮಶೀಲನಿಗೆ ತುಂಬ ಮುಖ್ಯವಾಗಿ ಒಂದು ನೈತಿಕತೆಯ ಅಂಶ ಅವಶ್ಯಕವಾಗಿರುತ್ತೆ. ಅವನು ಒಂದು ವಿವಿಧ ರೀತಿಯಂಥ ವ್ಯಾವಹಾರಿಕ ಆಚರಣೆಗಳನ್ನು ಒಂದು ಒಳ್ಳೆಯ ಸ್ಥಳದಲ್ಲಿ ಕೈಗೊಳ್ಳಬೇಕಾದ್ರೆ ಅಥವಾ ಅವನ ಯಶಸ್ಸನ್ನು ಹೊಂದಬೇಕಾದ್ರೆ ಅಥವಾ ಯಾವುದಾದ್ರು ಒಳ್ಳೆಯ ಒಂದು ಪಾಲುದಾರಿಕೆಯನ್ನು ಪಡೆಯಬೇಕಾದ್ರೆ ಅಥವಾ ವಿವಿಧ ರೀತಿಯಂಥ ಅಭಿವೃದ್ಧಿಯ ಒಂದು ಅವಕಾಶಗಳು ನಿರ್ಮಾಣ ಆಗಬೇಕಾದ್ರೆ ಅಥವಾ ಅವುಗಳ ಹೆಚ್ಚಳ ಆಗಬೇಕಾದ್ರೆ ವ್ಯಕ್ತಿಗತವಾಗಿ ಒಬ್ಬ ಉದ್ಯಮಶೀಲನು ಒಳ್ಳೆಯ ನೈತಿಕತೆಯ ಅಂಶವನ್ನು ರೂಢೀಕೃತ ಮಾಡ್ಕೋಬೇಕು. ಅವನ ಉತ್ಪಾದನಾ ಚಟುವಟಿಕೆಗಳಾಗಿರ್ಬೋದು ಅಥವಾ ಅವನ ಸೇವೆಗಳನ್ನು ಒದಗಿಸುವುದರಲ್ಲಾಗಿರ್ಬೋದು ಮೊದಲಾದಂಥ ಒಂದು ಅಂಶಗಳನ್ನು ನಾವು ನೋಡಿದಾಗ ಇಟ್ ಕ್ಯಾನ್ ಬಿ ಕ್ಲಿಯರ್ಲಿ ಸೀನ್ ದಟ್ ವೆನ್ ಗುಡ್ ಎಂಟರ್ಪ್ರಿನರಿಯಲ್ ಎಥಿಕ್ಸ್ ಆರ್ ಡೆಮಾನ್ಸ್ಟ್ರೇಟೆಡ್, ಬಿಸ್ನೆಸ್ ಕ್ಯಾನ್ ಹ್ಯಾಂಡಲ್ ಆರ್ ಟ್ರ್ಯಾಕಲ್ ಡಿಫಿಕಲ್ಟಿ ವೆನ್ ದೇ ಅರೈಸಸ್. ಸೊ ಸಾಕಷ್ಟು ಸಂದರ್ಭದಲ್ಲಿ ಯಾವುದೇ ಒಂದು ಒಳ್ಳೆಯ ಒಂದು ಉದ್ಯಮಶೀಲ ಚಟುವಟಿಕೆ ಇದೆ ಅಂತ ಬಂದಾಗ ನೈತಿಕ ಅಂಶಗಳನ್ನು ಇಲ್ಲಿ ಪ್ರಬುದ್ಧಗೊಳಿಸುವಂಥದ್ದು ಅಥವಾ ಅದನ್ನು ವ್ಯಾವಹಾರಿಕ ಚಟುವಟಿಕೆ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯವಾದಂಥ ಅಂಶವಾಗಿ ನಾವು ನೋಡಬಹುದು. A healthy entrepreneurial spirit is certainly a viable option for many countries facing unemployment crisis, especially in the third world countries. Entrepreneurial ethics combined with integrity and all the right motives would allow for economic growth and gradually development throughout the primary, secondary and tertiary sectors in the economy. Sound entrepreneurial ethics helps to develop the relationship built on mutual trust and respect. Without this trust, business will not survive, investments will not be made. Successful business empires have gained credibility and reliance as a result of their sound ethical entrepreneurial practices. ಪ್ರತಿಯೊಬ್ಬ ಉದ್ಯಮಿದಾರ ಒಂದು ಒಳ್ಳೆಯ ಒಂದು ವ್ಯಾವಹಾರಿಕ ನೈತಿಕತೆಯನ್ನು ಅಳವಡಿಸಿಕೊಳ್ಳೋದ್ರಿಂದ
ಅವನ ಒಂದು ಎಲ್ಲ ವಲಯಗಳಲ್ಲೂ ಸಹ ತನ್ನದೇ ಆದಂಥ ಒಂದು ಅಭಿವೃದ್ಧಿನ ಹೊಂದಲಿಕ್ಕೆ ಅವಕಾಶ ಆಗುತ್ತೆ ಅವನ ಒಂದು ಉದ್ಯಮಶೀಲ ಚಟುವಟಿಕೆಯಲ್ಲಿ. ಸೊ ಇದು ಯಾವುದೇ ವಲಯದಲ್ಲಾಗಿರ್ಬೋದು, ಒಂದು ಪ್ರಾಥಮಿಕ ವಲಯ ಆಗಿರ್ಬೋದು, ದ್ವಿತೀಯ ವಲಯ ಆಗಿರ್ಬೋದು ಅಥವಾ ತೃತೀಯ ವಲಯ ಆಗಿರ್ಬೋದು. ಇಟ್ ಲೈಕ್ ಮೀನ್ಸ್ ಇಂಡಸ್ಟ್ರಿ ಆರ್ ಟೆರಿಟೋರಿಯಲ್ ಆರ್ ವಾಟ್ ಇಸ್ ದಟ್ ಅಗ್ರಿಕಲ್ಚರ್ ಸೆಕ್ಟರ್, ಇಂಡಸ್ಟ್ರಿಯಲ್ ಸೆಕ್ಟರ್ ಆರ್ ಸರ್ವಿಸ್ ಸೆಕ್ಟರ್, ವಾಟ್ ಎವರ್ ಇಟ್ ಮೇ ಬಿ. ಸೊ ಇಲ್ಲಿ ನಾವು ಯಾವುದೇ ಆಗಿರ್ಬೋದು, ಸಂಪೂರ್ಣವಾಗಿ ವಿವಿಧ ರೀತಿಯಂಥ ವಲಯಗಳಲ್ಲಿ, ಉತ್ಪಾದನಾ ವಲಯದಲ್ಲಿ ಒಬ್ಬ ಉದ್ದಿಮೆದಾರ ತನ್ನದೇ ಆದಂಥ ನೈತಿಕತೆಯ ಅಂಶಗಳನ್ನು ಅಳವಡಿಸಿಕೊಂಡಿದ್ದರೆ ಯಶಸ್ವಿ ಆಗಲಿಕ್ಕೆ ತುಂಬ ಅನುಕೂಲವಾಗುತ್ತೆ. ಹಾಗೆ ಅವನ ಒಂದು ಉದಾಹರಣೆಗೆ ನಾವು ತಗೊಳ್ಳೋದಾದರೆ, ಯಾವುದೋ ಒಂದು ಮೊಬೈಲ್ ಕಂಪನಿ ಒಂದು ವಾರಂಟಿಯನ್ನು ನೀಡಿದೆ ಅಂತಂದರೆ, ಅವನಿಗೆ ಏನಾದರೂ ವ್ಯತ್ಯಾಸದಾಗ ಆ ವಾರಂಟಿ ಒಳಗಡೆ ತನ್ನ ಉತ್ಪನ್ನವನ್ನು ಸರಿಪಡಿಸ್ಕೊಳ್ತಕ್ಕದ್ದು. ಅಥವಾ ಒಂದು ಬೈಕ್ ಕಂಪನಿ ಆಗಿರ್ಬೋದು, ಅಥವಾ ಒಂದು ಮೋಟರ್ ಕಂಪನಿ ಆಗಿರ್ಬೋದು, ಅಥವಾ ಒಂದು ಎಲೆಕ್ಟ್ರಿಕಲ್ ಕಂಪನಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಒಂದು ವ್ಯಾರಂಟಿ ಅಥವಾ ಗ್ಯಾರಂಟಿ ಅಥವಾ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಕ್ಕವನ್ನ ರಿಪೇರಿ ಮಾಡಿಕೊಡ್ತಕ್ಕ ಒಂದು ಮೊದಲಾದವುಗಳನ್ನು ನಾವು ನೋಡ್ಬೋದು. ಸೊ ಅದನ್ನು ನಾವೇನಂತ ಕರಿತೀವಿ, ಎಂಟರ್ಪ್ರಿನರ್ ಎಥಿಕ್ಸ್ ಅಂತ ಹೇಳಲಾಗುತ್ತೆ. Ethical entrepreneurial practices bring forth positivity with the vision and mission of an organization. If therefore necessitates a great sense of self-discipline and humility, which grows small business into successful empires. ಒಂದು ಉದ್ದಿಮೆ ಅಂತಕ್ಕಂಥ ಯಶಸ್ವಿ ಆಗಲಿಕ್ಕೆ ತುಂಬ ಅನುಕೂಲಕರವಾದಂಥ ಒಂದು ವ್ಯವಸ್ಥೆಯನ್ನು ಇದು ಒದಗಿಸುತ್ತೆ. ಒಂದು ನೈತಿಕತೆಯ ಒಂದು ಉದ್ಯಮಶೀಲತೆಯ ಆಚರಣೆಗಳು ಅಂತ ಹೇಳ್ಬೋದು. ಅದರ ಒಂದು ದೃಷ್ಟಿಕೋನ ಏನಿದೆ ಅಥವಾ ಮುನ್ನೋಟ ಏನಿದೆ ಒಂದು ಉದ್ದಿಮೆಯು, ಆ ಉದ್ದೇಶದ ಅನುಸಾರವಾಗಿ ಅದು ನೈತಿಕತೆಯ ಅಂಶಗಳನ್ನು ಆಚರಣೆಯಲ್ಲಿ ಇಟ್ಕೋಬೇಕು ಪ್ರತಿಯೊಂದು ಉದ್ಯಮವೂ ಸಹ. It is important that entrepreneurs today don't get caught up in money-making schemes and lose sight of the importance of doing the right thing for the common good. ಸೊ ಇದು ತುಂಬ ಮುಖ್ಯವಾದ್ದು. ಯಾವುದೇ ಉದ್ಯಮಶೀಲ ಆಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಬರೀ ಹಣದ ಒಂದು ನಿರ್ಮಾಣವಷ್ಟೇ ಅಥವಾ ಲಾಭದ ಒಂದು ಸಂಗ್ರಹಣೆ ಮಾಡೋದಷ್ಟೇ ಮುಖ್ಯವಾಗಿರೋದಿಲ್ಲ. ಅದರೊಂದಿಗೆ ಒಂದು ನೈತಿಕ ಅಂಶಗಳನ್ನು ಅಳವಡಿಕೆ ಮಾಡಿಕೊಂಡು ವಿವಿಧ ರೀತಿಯಾದಂಥ ಒಂದು ಒಳ್ಳೆಯ ರೀತಿಯ ಸರಕುಗಳನ್ನು ಅಥವಾ ಸೇವೆಗಳನ್ನು ಒದಗಿಸುವುದು ಸಹ ಪ್ರಮುಖವಾದಂಥ ಅಂಶವಾಗಿ ನೋಡಬಹುದು. ಎನಿ ಎಂಟರ್ಪ್ರಿನರ್ ಹೂ willfully and dishonestly engages in business activities with the motive of ripping people off or profiting at the expense of others create a harmful business environment of distrust and antagonism. ಇಲ್ಲಿ ತುಂಬ ಮುಖ್ಯವಾಗಿ ಯಾವುದೋ ಒಂದು ಉದ್ಯಮಶೀಲನಾಗಿರ್ಬೋದು, ತನ್ನ ಒಂದು ಆನೆಸ್ಟಿಯಲ್ಲಿ ಅಪ್ರಬುದ್ಧತೆಯನ್ನು ಅಳವಡಿಕೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸರಿಯಾದಂಥ ಒಂದು ವ್ಯಾವಹಾರಿಕ ಚಟುವಟಿಕೆಗಳನ್ನು ನಿರ್ಮಾಣ ಮಾಡದಿರ್ತಕ್ಕಂಥ ಅಥವಾ ಅವನ ಒಂದು ಕಂಪನಿಗೆ ಸಂಬಂಧಿಸಿದಂಥ ಯಾವುದೇ ವ್ಯವಹಾರ ಚಟುವಟಿಕೆಯ ವಿಚಾರಗಳಿಗೆ ಹೆಚ್ಚು ಬದ್ಧನಾಗದೇ ಇರತಕ್ಕಂಥದ್ದು ಮೊದಲಾದವುಗಳು ಆ ಒಂದು ವ್ಯಾಪಾರ ವಹಿವಾಟುಗಳನ್ನು ನಷ್ಟ ಉಂಟು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಸೊ ಹಾಗಾಗಿ ಒಂದು ನೈತಿಕತೆಯ ಒಂದು ವ್ಯವಹಾರವನ್ನು ಅಳವಡಿಕೆ ಮಾಡುವುದು ತುಂಬ ಮುಖ್ಯವಾದಾಗಿರುತ್ತೆ. ಎನಿ ಎಂಟರ್ಪ್ರಿನರ್ when you build a business on integrity and set off with an attitude of nobility, humility and service and the intention of making a living by providing your community with needed goods and services, you contribute to rather than detract from the general good. An early and consistent stand against questionable conflicts of interest is an important aspect of any enterprise ethics efforts. ನಾವು ಯಾವುದೇ ಒಂದು ಉದ್ಯಮಶೀಲನಾಗಿರ್ಬೋದು, ನನಗೆ ಅನುಸರಿಸಿದಂಥ ಒಂದು ಸಮಗ್ರತೆಯನ್ನು ಅಳವಡಿಕೆ ಮಾಡಿಕೊಳ್ಳುವಲ್ಲಿ, ಹಾಗೆ ಆ ಒಂದು ಮೊಬಿಲಿಟಿ ಆಗಿರ್ಬೋದು, ಹ್ಯುಮಿಲಿಟಿ ಆಗಿರ್ಬೋದು, ಆ ಒಂದು ಸರಕು ಮತ್ತು ಸೇವೆಗಳನ್ನು ಒದಗಿಸುವಲ್ಲಿ ಅಳವಡಿಕೆ ಮಾಡಿಕೊಳ್ಳೋದು ಅತ್ಯವಶ್ಯವಾಗಿರುತ್ತೆ. How a company treats its workers is a good indication of its ethical practices. An entrepreneur who sets out to cheat or underpay his employees will indefinitely cause his organization to suffer and be subject to high staff turnover, low morale, dishonesty, among other negative things that could cause the downfall of the business. ಸೊ ಎಥಿಕಲ್ ಪ್ರಾಕ್ಟೀಸಸ್ನ ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಸಾಮಾನ್ಯವಾಗಿ ಆ ಒಂದು ಉದ್ಯಮಿಗೆ
ಸಾಕಷ್ಟು ನಷ್ಟ ಉಂಟಾಗುವ ಸಾಧ್ಯತೆಗಳಿರ್ತವೆ. ಸೊ ಅವರ ಒಂದು ಉದ್ದಿಮೆ ವಹಿವಾಟುಗಳು ಕಡಿಮೆ ಆಗಲಿಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಒಂದು ಉತ್ಪನ್ನನ ಒದಗಿಸುವುದಲ್ಲಾಗಿರ್ಬೋದು, ಯಾವ ನಕಾರಾತ್ಮಕ ಅಂಶಗಳು ಅಥವಾ ಡಿಸಾನೆಸ್ಟಿ ಆಗಿರ್ಬೋದು, ಇಮ್ಮಾರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಇವೆಲ್ಲ ತುಂಬ ಮುಖ್ಯವಾದಂಥದ್ದು ನೈತಿಕತೆಯನ್ನು ಅಳವಡಿಕೆ ಮಾಡಿಕೊಳ್ಳಲಿ ಅಂತ ಹೇಳ್ಬೋದು. The ideal way to do this is to always strive to provide goods and services that are of the best quality and services as good as you can make or get them for your clients. An entrepreneur with an honest motive and a good ethical sense will realize that doing and giving the best to clients every day is not only a good business decision but a wise and ethical choice as well. ಸೊ ಇದು ತುಂಬ ಮುಖ್ಯವಾದದ್ದು. ಯಾವುದೇ ಒಂದು ಉದ್ಯಮ ಚಟುವಟಿಕೆ ಅಂತಕ್ಕ ಅದು ತನ್ನ ಒಂದು ಗುಣಮಟ್ಟವಾದಂತಹ ಒಂದು ಸೇವೆಗಳನ್ನು ಅಥವಾ ಸರಕುಗಳನ್ನು ಒದಗಿಸುವುದು ತುಂಬ ಮುಖ್ಯವಾಗಿರುತ್ತದೆ. ಸೊ ಇದು ಸಹ ಒಂದು ಬಿಸ್ನೆಸ್ ಎಥಿಕ್ಸ್ ಆಗಿ ನಾವು ನೋಡಬಹುದು. ಇಟ್ ಈಸ್ ಡಿಫಿಕಲ್ಟ್ ಅಂಡ್ ಪಾಸಿಬಲಿ ಅನ್ಅವಾಯ್ಡಬಲ್ to engage in business while having no impact on the environment. Even if you are in the craft business, your clients are looking on to see how you have utilized resources or recycle products. If you are truly invested in reducing your business eco footprint, then you can have a much greater impact, not just the business world but in the community and environment as whole. Next, the ethical entrepreneur today should explore, welcome and employ the ways that business can reduce its social footprint on the environment, including recycling, reducing energy waste, carpooling, minimizing paper packaging and usage, and reducing wasteful business practices among other things. While all of these activities have practical basis in that they protect the environment and the public reputation of your business, they also have a great impact and influence on others. When entrepreneurs model environmentally ethical and encourage eco-friendly practices, others are likely to follow suit. ಸೊ ಇಲ್ಲಿ ನಾವು ಗಮನಿಸಬೇಕಾದ್ದು ಯಾವುದೇ ಒಂದು ಉದ್ಯಮ ಸಂಸ್ಥೆ ಅಂತಕ್ಕಂಥದ್ದು ಒಂದು ನೈತಿಕತೆ ಅಂಶಗಳನ್ನು ಸರಿಯಾಗಿ ಅಳವಡಿಕೆ ಮಾಡ್ಕೊಳ್ಳಿಲ್ಲ ಅಥವಾ ಉತ್ಪಾದನಾ ಚಟುವಟಿಕೆಯಲ್ಲಿ ವಿವಿಧ ರೀತಿಯಾದಂಥ ಒಂದು ಉತ್ಪನ್ನಗಳನ್ನು ಏನು ವ್ಯರ್ಥವಾಗುವುದನ್ನು ತಡೆಯುವಂಥದ್ದು ಅಥವಾ ಮರುಬಳಕೆ ಮಾಡ್ತಕ್ಕಂಥದ್ದು ಮೊದಲಾದವುಗಳನ್ನು ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸಹ ಒಂದು ಉದ್ಯಮಶೀಲ ಒಂದು ನೈತಿಕತೆ ಹೆಚ್ಚು ಅಳವಡಿಕೆ ಆಗಲಿಕ್ಕೆ ಅವಕಾಶ ಆಗುತ್ತೆ. Organizational ethics should not only be practiced by larger business. In fact, the entrepreneur today can consciously choose to make ethics a part of their business plan. Startup can create and effectively commit to sound ethical practices. ಎಲ್ಲರೂ ಸಹ ಇವತ್ತು ಉದ್ಯಮ ಚಟುವಟಿಕೆಯಲ್ಲಿ ಖಂಡಿತವಾಗ್ಲೂ ಸಹ ಕಡ್ಡಾಯವಾಗಿ ಒಂದು ನೈತಿಕತೆ ಅಂಶಗಳನ್ನು ಅಳವಡಿಕೆ ಮಾಡ್ಕೋಬೇಕು ಎಂಬುದನ್ನು ಈ ಅಂಶ ಹೇಳುತ್ತೆ. Then importance of ethics, ನೈತಿಕತೆಯ ಪ್ರಾಮುಖ್ಯತೆ ಅಂತ ಬಂದಾಗ entrepreneurs must first recognize that there are ethical dilemmas surrounding them within the culture of entrepreneurship. ಸೊ ಈ ಒಂದು ಉದ್ಯಮಶೀಲತೆಯ ಒಂದು ವ್ಯವಸ್ಥೆಯಲ್ಲಿ ಏನು ನೈತಿಕತೆಯ ಅಂಶಗಳಿದ್ದಾವೆ ಅನ್ನೋದನ್ನು ಗುರುತಿಸ್ತಕ್ಕಂಥದ್ದು ತುಂಬ ಮುಖ್ಯವಾದಂತಹ ಒಂದು ಅಂಶವಾಗಿದೆ, ಪ್ರಾಮುಖ್ಯತೆ ಅಂಶವಾಗಿ ಇದೆ. Next, they must decide to make ethics a principal value of their business objectives and missions. The entrepreneur today should embrace doing business ethically in order to improve their standards. Good business ethics should be visible to all who come into contact with the business. Ethical policies should be included in the business plan, in the business mission statement, and in all other business documents. So it's also one of the important the ethics in the business activities or entrepreneurship activities. What are the business ethics? They are introduced on the base of objective and visions. ಅಂದರೆ ಅವರ ಒಂದು ಉದ್ದೇಶ ಮತ್ತು ದೃಷ್ಟಿಕೋನದ ಆಧಾರದ ಮೇಲೆ ಅಥವಾ ಮುನ್ನೋಟದ ಆಧಾರದ ಮೇಲೆ ವಿವಿಧ ರೀತಿಯಾದಂಥ ಒಂದು ನೈತಿಕತೆಯ ಅಂಶಗಳನ್ನು ರೂಢಿ ಮಾಡಿಕೊಳ್ಳುವುದು ಮತ್ತು ಅದನ್ನು ಅಳವಡಿಸಿಕೊಳ್ಳುವುದು ಅತ್ಯವಶ್ಯವಾಗಿರುತ್ತೆ.
The ethical entrepreneur out to seek out favorable opportunities to make his or her ethical commitment bona fide. It is the business of an entrepreneur to communicate clearly to all from the initial stages of business the ethical standards the employee. The entrepreneur will no doubt enjoy both financial success and superb reputation. ಸೊ ಒಂದು ಉದ್ದಿಮೆ ಅಂತಕ್ಕದ್ದು ನೈತಿಕ ಅಂಶಗಳನ್ನು ಉದ್ಯಮಶೀಲತೆಯಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಅದು ನಿರಾಯಸವಾಗಿ ತನ್ನ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು. The ethical entrepreneur out to seek out favorable, inevitable and unavoidable tensions in the business world and anticipate these tensions not with fear but with resilience, and so be able to put in place a reasonable action plan that helps the entire team to deal with these tensions before the situations are actually encountered. This practice should be included in the business plans and missions and become part of more formal ethics training for all. Next, not every situation can be anticipated, but the ethical entrepreneur must always keep an open door policy so that new and uncommon ethical issues can be worked out as the rise. The ethical entrepreneur looks for opportunities to engage the business as a whole and align them to the community and its need. This aids in team building and strengthening interpersonal relationship. The ethical entrepreneur thinks and talks about the ethical values that matter at any given opportunities. The frantic and elaborate rapid growth of startups makes it easy to submit to the temptation of malpractices in order to stay alive in this highly competitive business world. Always keep your objectives clear in front of you and visible for all to see and acknowledge. The ethical entrepreneur challenges growth and renew the commitment to ethical practices. Business can change as they grow, and so too do their objectives. As the entrepreneur and his or her business grows, re-evaluation is important and needed where ethics is concerned. Ethical values and committed to the continued ethical practices must be reworked and communicated very time change occurs, thereby preparing all involved in the business to deal with the changing and evaluating ethical dilemmas. The ethical entrepreneur looks for opportunities to engage the business as whole and align them to the community and its needs. These are all the importance of business ethics. Thank you.